जयत्यमितशक्ति भयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ವಿಪರ್ಯಯ ಅಂದ್ರೆ ಏನು ಅಂತ ನಾವು ನೋಡ್ತಾ ಇದ್ದೀವಿ. ತದಭಾವವತ್ಯೇವ ತತ್ಪ್ರಕಾರಕತ್ವ ಅವಧಾರಣ ರೂಪ ಜ್ಞಾನಂ ವಿಪರ್ಯಯ ಅಂತ ವಿಪರ್ಯಯದ ಲಕ್ಷಣ. ಅಂದ್ರೆ ತದಭಾವವತ್ಯೇವ ತಾನು ಇಲ್ಲದೇನೆ ತತ್ಪ್ರಕಾರಕತ್ವ ತಾನು ಇದ್ದಂತೆ ತೋರಿಸಿಕೊಡೋದು ಅಂದ್ರೆ ಆಭಾಸ. ಅದು ಬರೀ ತೋರ್ಪಡಿಕೆಗೆ ಅಷ್ಟೇ, ವಾಸ್ತವಿಕವಾಗಿ ಇಲ್ಲ. ತದಭಾವವತ್ಯೇವ ತತ್ಪ್ರಕಾರಕತ್ವ ಅವಧಾರಣ ರೂಪ ಅಂದ್ರೆ ಡೆಫಿನೆಟ್ ಆಗಿ ಆ ಜ್ಞಾನ ಬಂದೇ ಬರುತ್ತದೆ, ಅಂದ್ರೆ ಡೌಟ್ಫುಲ್ ಆಗಿಲ್ಲ ಅಂತ ಅರ್ಥ. ಅಂಥದ್ದನ್ನ ವಿಪರ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಹಗ್ಗವನ್ನು ನೋಡಿ ಹಗ್ಗವನ್ನು ನೋಡಿ ಹಾವು, ಅಥವಾ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿಯೋದು. ವಾಸ್ತವಿಕವಾಗಿ ಅಲ್ಲಿ ಹಾವು ಇಲ್ಲ, ಬೆಳ್ಳಿಯೂ ಇಲ್ಲ. ಇರುವ ಪದಾರ್ಥ ಒಂದು, ನಾವು ತಿಳಿಯೋದು ಒಂದು. ಅದೆಲ್ಲ ವಿಪರ್ಯಯ ಅಂತ, ಅದನ್ನ ಭ್ರಮ ಅಂತಾನು ಕರಿತೀವಿ. ವಿಪರ್ಯಾಸ ಅಂತಾನು ಅಂತಾರಲ್ಲ ಗುರುಗಳೇ, ವಿಪರ್ಯಾಸ. ವಿಪರ್ಯಾಸ ಅಂದ್ರೆ ವ್ಯತ್ಯಾಸ ಅಂತ. ಸರಿ. ಇನ್ನು ಅಲ್ಲಿ ಒಂದು ಏವಕಾರ ಹಾಕಿದ್ದಾರೆ. ತದಭಾವವತಿ ತತ್ಪ್ರಕಾರಕತ್ವ ಅವಧಾರಣ ರೂಪ ಜ್ಞಾನಂ ಅಂತ ನಾವು ನಿನ್ನೆ ನೋಡಿದ್ದೀವಿ. ಅದರಲ್ಲಿ ಒಂದು ಲೈನು ಏವಕಾರ ಯಾಕಿದೆ? ತದಭಾವವತ್ಯೇವ ತತ್ಪ್ರಕಾರಕತ್ವ ಅಂತ ಏವಕಾರ ಇದೆ, ಅದು ಯಾಕೆ ಹಾಗೆ ಅಂತ ನಾವು ನೋಡಬೇಕು. ಅದಕ್ಕೆ ಅವರು ತದಭಾವವತಿ ತತ್ಪ್ರಕಾರಕ ಇದೆ ನೋಡಿ. ತದಭಾವವತಿ ತತ್ಪ್ರಕಾರಕ ಅವಧಾರಣ ರೂಪಜ್ಞಾನಂ ವಿಪರ್ಯಯಃ ಇತ್ಯುಕ್ತೆ ವೃಕ್ಷಃ ಕಪಿಸಂಯೋಗಿ ಇತಿ ಪ್ರಮಾಯಾಂ ಅತಿವ್ಯಾಪ್ತಿ. ಎಷ್ಟು ಚಂದ ಒಂದು ವಿಚಾರ ಇದೆ ನೋಡಿ ಈ ಒಂದು ಪಾಯಿಂಟ್ ಅಲ್ಲಿ. ಫಸ್ಟ್ ನಾವು ಆ ಉದಾಹರಣೆಯನ್ನು ಅರ್ಥ ಮಾಡ್ಕೋಬೇಕು. ಈಗ ಒಂದು ಮರದಲ್ಲಿ ಕೋತಿ ಕೂತಿದೆ, ಒಂದು ಮರ, ಅದರಲ್ಲಿ ಒಂದು ಕೋತಿ ಕೂತಿದೆ, ಕಪಿ ಅಂತ ಕೂತಿ. ಆ ಕಪಿಯ ಸಂಯೋಗ ಎಲ್ಲಿ ಆಯಿತು? ಮರದ ಮೇಲಿನ ಭಾಗದಲ್ಲಿ ಆಯ್ತೇ ಹೊರತು ಮರದ ಬುಡದಲ್ಲಿ ಕೆಳಗಿನ ಭಾಗದಲ್ಲಿ ಆಗಲಿಲ್ಲ. ವೃಕ್ಷೇ ಅಗ್ರಾವಚ್ಛೇದೇನ ಕಪಿ ಸಂಯೋಗ ಅಸ್ತಿ, ಮೂಲಾವಚ್ಛೇದೇನ ಕಪಿ ಸಂಯೋಗ ನಾಸ್ತಿ. ಇದು ಅದರಿಂದ ಈ ತದಭಾವವತಿ ತತ್ಪ್ರಕಾರಕ ಅವಧಾರಣ ರೂಪ ಜ್ಞಾನ ಇದರಲ್ಲೂ ಬಂತು. ಯಾಕೆ ಹಾಗೆಂದ್ರೆ ಆ ಕಪಿ ಸಂಯೋಗ ಪ್ರಕಾರಕ ಅದು ಎಲ್ಲಿ, ಕಪಿಯ ಸಂಯೋಗ ಎಲ್ಲಿ ಕಾಣಿಸ್ತಾ ಇದೆ? ವೃಕ್ಷೇ ಅಗ್ರದ ಭಾಗದಲ್ಲಿ, ಅಂದ್ರೆ ಮರದ ಮೇಲಿನ ಭಾಗದಲ್ಲಿ ಕಾಣಿಸ್ತಾ ಇದೆ. ತದಭಾವವತಿ ಅದೆಲ್ಲಿ ಕಾಣಿಸ್ತಾ ಇದೆ? ಮೂಲದಲ್ಲಿ ಅಭಾವವತಿ ಇದೆ, ಮೂಲದಲ್ಲಿ ಸಂಯೋಗ ಕಾಣಿಸ್ತಾ ಇಲ್ಲ. ಮರ ಮತ್ತು ಕಪಿಯ ಒಂದು ಸಂಯೋಗ ಅದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಮಾತ್ರ ಆಗ್ತದೆ. ಕಪಿ ಮೇಲೆ ಇದ್ರೆ ಮೇಲೆ ಆಗ್ತದೆ ಅಷ್ಟೇ, ಕಪಿ ಮೇಲೆ ಇದೆ ಅಂತ ಅಂದ್ಕೊಳ್ಳೋಣ. ತದಭಾವವತಿ ಎಲ್ಲಿ ಬಂತು? ಬುಡದಲ್ಲಿ ಬಂತು. ತತ್ಪ್ರಕಾರಕತ್ವ ಎಲ್ಲಿ ಬಂತು? ಮೇಲೆ ಬಂತು. ಮತ್ತು ಅವಧಾರಣ ರೂಪ ಜ್ಞಾನ, ಕಪಿ ಸಂಯೋಗ ಆಗಿದೆ ಅಂತ ಒಂದು ಜ್ಞಾನವು ನಮಗೆ ಬಂದಿದೆ. ಸೊ ಅದರಿಂದ ಆ ಅಭಾವವತಿಯೂ ಇದೆ, ಪ್ರಕಾರಕತ್ವವೂ ಇದೆ. ಪ್ರಕಾರಕತ್ವ ಅಂದ್ರೆ ಅದೇ ತೋರೋದು, ಸಂಯೋಗವು ಕಾಣಿಸ್ತಾ ಇದೆ, ಆ ತರ ಜ್ಞಾನ ಬಂತು. ಸೊ ಅದರಿಂದ ತದಭಾವವತಿ ತತ್ಪ್ರಕಾರಕ ಅವಧಾರಣ ರೂಪ ಜ್ಞಾನಂ ವಿಪರ್ಯಯ ಎನ್ನುವುದು ಯಾವ ಜ್ಞಾನದಲ್ಲಿ ಬಂತು? ಕಪಿ ಸಂಯೋಗಿ, ಈ ಮರ ವೃಕ್ಷ ಕಪಿ ಸಂಯೋಗಿ ಅಂತ ಒಂದು ಆ ಜ್ಞಾನದಲ್ಲಿ ಬಂತು.
ಮರದಲ್ಲಿ ಕೋತಿಯ ಒಂದು ಸಂಬಂಧ ಇದೆ ಹಾಗೆ ಎಂಬ ಒಂದು ಜ್ಞಾನದಲ್ಲಿ ತದಭಾವವತಿ ತತ್ಪ್ರಕಾರಕ ಅವಧಾರಣ ರೂಪ ಜ್ಞಾನ ಬಂತು. ಅದರ ಆ ಅತಿವ್ಯಾಪ್ತಿ ಪರಿಹಾರವನ್ನು ಮಾಡುವುದಕ್ಕಾಗಿ ಏವಕಾರವನ್ನ ಆಗಿದ್ದಾರೆ. ಅಂದ್ರೆ ಏನರ್ಥ? ಏನಿರ್ಬೇಕು? ತದಭಾವವತ್ಯೇವ, ಅದರ ಅಭಾವ ಮಾತ್ರ ಇರಬೇಕು. ಈಗ ನೋಡಿ, ಒಂದು ಕಡೆಯಲ್ಲಿ ಇದ್ದು ಒಂದು ಕಡೆಯಲ್ಲಿ ಕಾಣಿಸೋದು ಹಂಗ ಆಗಬಾರದು. ಈಗ ಹಗ್ಗವನ್ನು ಹಾವನ್ನು ನೋಡಿದಾಗ ಆ ಹಗ್ಗದ ತಲೆಭಾಗ ಮಾತ್ರ ಹಾವಾಗಿ ಕಾಣಿಸ್ತು, ಇನ್ನೊಂದು ಭಾಗ ಅದು ಹಗ್ಗವಾಗಿ ಕಾಣಿಸ್ತು, ಹಂಗಲ ನಮಗ್ ತೋರ್ತದ? ಇಲ್ಲ. ಅಭಾವವತಿ ಸರ್ಪ ಪೂರ್ತಿ ಇಲ್ಲವೇ ಇಲ್ಲ ಅಲ್ಲಿ. ಅದರಿಂದ ತದಭಾವವತ್ಯೇವ ಅಂತ ಒಂದು ಏವಕಾರವನ್ನ ಹಾಕಿ ಅದ ಅಭಾವ ಸಂಪೂರ್ಣವಾಗಿ ಇರಬೇಕು. ಮೇಲೆ ಇತ್ತು, ಕೆಳಗಿಲ್ಲ, ಅರ್ಧಮರ್ಧ ಇತ್ತು ಹಂಗಲ ಹೇಳ್ಬಾರ್ದು. ಸೊ ವಿಪರ್ಯಯ ಅಂದ್ರೆ ಏನಾಗಿರ್ಬೇಕು? ಸಂಪೂರ್ಣವಾಗಿ ಇರಬಾರ್ದು, ಆದ್ರೂ ಅದು ಇದ್ದಂತೆ ಕಾಣಿಸ್ಬೇಕು. ಅದು ಏವಕಾರ ಅರ್ಥ. ಎಷ್ಟು ಸೂಕ್ಷ್ಮ ವಿಚಾರ ನೋಡಿ ಅದು. ಈ ರೀತಿಯಾಗಿ ತದಭಾವವತ್ಯೇವ ತತ್ಪ್ರಕಾರಕತ್ವ ಅವಧಾರಣ ರೂಪಜ್ಞಾನಂ ವಿಪರ್ಯಯ ಅಂತ ಒಟ್ಟು ಅದರಿಂದ ಇಷ್ಟು ಪದಗಳು ಬೇಕು ಇದಕ್ಕೆ. ವಿಪರ್ಯಯ ಅಂದ್ರೆ ಏನು ಅಂತ ಹೇಳೋದಕ್ಕೆ. ಅದಿಲ್ಲದೆ ಹೋದ್ರೆ ಅತಿವ್ಯಾಪ್ತಿಗಳು, ದೋಷಗಳು ಬರುತ್ತದೆ. ಅದನ್ನ ಕವರ್ ಮಾಡುವುದಕ್ಕಾಗಿ ಇಷ್ಟು ಪದಗಳನ್ನ ಹಾಕಿದ್ದಾರೆ ಅಂತ ವಿಚಾರ. ಇನ್ನು ವಿಪರ್ಯಯ ಜನಕಾಹ ಹಾಗೆ ಅಂತ ನಾವು ಸಂಶಯದಲ್ಲೂ ನೋಡಿದೀವಿ. ಸಂಶಯಕ್ಕೆ ಕಾರಣ ಏನು? ಸಾಧಾರಣ ಧರ್ಮದಿಂದ ಸಂಶಯ ಹುಟ್ಟುತ್ತದೆ ಅಂತ. ಅದೇ ತರ ವಿಪರ್ಯಯ ಜನಕ ಅದು ಹೇಗೆ ಹುಟ್ಟುತ್ತದೆ ಅಂತ ಇಲ್ಲಿ 3 ವಿಭಾಗ ಮಾಡಿದ್ದಾರೆ. ಸಚ ಅಂದ್ರೆ ಆ ವಿಪರ್ಯಯ, ಸಹ ತತ್ಶಬ್ದದಿಂದ ವಿಪರ್ಯಯವನ್ನ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಆ ವಿಪರ್ಯಯವು 3 ಹೇಳ್ತಾರೆ. ಪ್ರತ್ಯಕ್ಷ, ಅನುಮಾನ, ಆಗಮ ಆಭಾಸೇಭ್ಯ ಜಾಯತೆ. ಪ್ರತ್ಯಕ್ಷದ ಆಭಾಸ, ಅನುಮಾನದ ಆಭಾಸ, ಆಗಮದ ಆಭಾಸ ಇವುಗಳಿಂದ ಹುಟ್ಟುತ್ತದೆ. ಹಾಗೆ ಅದೇ ಆಭಾಸ ಅಂದ್ರೆ ಏನು? ತೋರ್ಪಡಿಕೆ. ವಾಸ್ತವವಾಗಿ ಇಲ್ಲ, ಅದಿದ್ದಂತೆ ತೋರೋದು ಅಂತ. ಈಗ ಹೇಗೆ ಹಗ್ಗದಲ್ಲಿ ಹಾವು ತೋರ್ಪಡಿಕೆ ಇದೆಯೋ ಅದೇ ತರ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಸಿಮಿಲರ್ ಇರ್ತದೆ, ಅದರಿಂದ ಅದೊಂದು ರಿಫ್ಲೆಕ್ಷನ್ ತರ ಕಾಣಿಸ್ತದೆ ಅದು. ಸೊ ಪ್ರತ್ಯಕ್ಷ ಆಭಾಸ, ಅನುಮಾನ ಆಭಾಸ, ಆಗಮ ಆಭಾಸ ಈ 3 ಕಾರಣಗಳಿಂದ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಮೊದಲನೇದು ಯಾವುದು? ತತ್ರ ಪ್ರತ್ಯಕ್ಷ ಆಭಾಸತಃ ಯಥ ಶುಕ್ತಿಕಾಯಾಂ ರಜತಂ. ಹಾಗೆ ಈಗ ನಾವು ನೋಡಿದೀವಲ್ವಾ, ಶುಕ್ತಿಯಲ್ಲಿ ರಜತ ಕಾಣೋದು. ವಾಸ್ತವಿಕವಾಗಿ ರಜತ ಇಲ್ಲ, ಆದ್ರೆ ರಜತ ಇದ್ದಂತೆ ತೋರೋದು. ಅದನ್ನೇನ್ ಕರಿತೀವಿ? ಪ್ರತ್ಯಕ್ಷ ಅಂತ ಕರೆಯೋದಿಲ್ಲ. ಅದೇನದು? ಪ್ರತ್ಯಕ್ಷ ಆಭಾಸ ಅಂತ ಕರಿತೀವಿ. ಆಭಾಸ ಅಂದ್ರೆ ಇಲ್ಲದೆ ಇದ್ದದ್ದು ತೋರೋದು. ಭ್ರಮೆ, ಅದನ್ನೇ ಭ್ರಮೆ ಅಂತ ಕರಿತೀವಿ. ಪ್ರತ್ಯಕ್ಷ ಆಭಾಸ ಇದು ಮೊದಲನೇದು. ಪ್ರತ್ಯಕ್ಷ ಆಭಾಸ ಯಥ ಶುಕ್ತಿಕಾಯಾಂ ರಜತಂ ಇತಿ. ಹಾಗೆ ಅಂತ. ಇನ್ನು ಅನುಮಾನ ಆಭಾಸ. ಅನುಮಾನ ಅಂದ್ರೆ ಏನು ಅಂದ್ರೆ ಒಂದು ಕಾಣ್ತಾ ಇದೆ, ಅದನ್ನ ಇಟ್ಟುಕೊಂಡು ಕಾಣದೇ ಇರೋದನ್ನ ನಾವು ಊಹೆ ಮಾಡೋದನ್ನ ಅನುಮಾನ ಅಂತ ಕರಿತೀವಿ. ಯಾವುದೋ ಒಂದು ಸಿದ್ಧವಾಗಿ ಇನ್ಫರೆನ್ಸ್ ಅಂತ ಕರಿತೀವಿ. ಗೊತ್ತಿದೆ, ಅದು ಗೊತ್ತಿದ್ದದನ್ನ ಇಟ್ಟುಕೊಂಡು ಗೊತ್ತಿಲ್ಲದೆ ಇರೋದನ್ನ ನಾವು ತೀರ್ಮಾನ ಮಾಡೋದು ಅಂತ. ಉದಾಹರಣೆಗೆ ಹೊಗೆ ಕಾಣಿಸ್ತಾ ಇದೆ, ಅಡಿಗೆ ಮನೆಯಲ್ಲಿ ಹೊಗೆ ಕಾಣಿಸ್ತಾ ಇದೆ. ಹೊಗೆ ಬಂದ ಕೂಡಲೇ ನಾವ್ ಏನ್ ತೀರ್ಮಾನ ಮಾಡ್ತೀವಿ? ಅಗ್ನಿ ಕಾಣಿಸೋದಿಲ್ಲ, ಅಗ್ನಿ ಇರ್ಲೇಬೇಕು ಅಂತ ಗೆಸ್ ಮಾಡ್ತೀವಿ. ಇದನ್ನ ಅನುಮಾನ ಅಂತ ಕರಿತೀವಿ. ಇದು ಅನುಮಾನ, ಕರೆಕ್ಟ್ ಇದೆ. ಆದ್ರೆ ಅನುಮಾನ ಆಭಾಸ ಅಂದ್ರೆ ಏನು? ಹಾಗೆಂದ್ರೆ ಧೂಳೀಪಟಲೆ ಧೂಮಭ್ರಮಾತ್ ವನ್ಯಭಾವವತಿ ವನ್ನಿ ಅನುಮಿತಿ ಅಂತ ಒಟ್ಟು. ಅಂದ್ರೆ ಹೊಗೆ ಇದ್ದಾಗ ಅಗ್ನಿ ಇದೆ ಅಂತ ಊಹೆ ಮಾಡೋದು ಕರೆಕ್ಟ್ ಇದೆ. ಆದ್ರೆ ಧೂಳಿಪಟಲ ಅಂದ್ರೆ ಏನು? ಧೂಳುಗಳು ಮೇಲೆ ಎದ್ದಾಗ ಅದು ಒಂಥರ ಹೊಗೆ ತರ ಕಾಣಿಸ್ತದೆ. ವಾಸ್ತವಿಕವಾಗಿ ಹೊಗೆ ಅಲ್ಲ, ಅದು ಹೊಗೆಯಂತೆ ಕಾಣಿಸ್ತದೆ. ಆದ್ರಿಂದ ನಾವೇನ್ ತೀರ್ಮಾನ ಮಾಡ್ಬಿಟ್ಟಿವಿ? ಇದು ಹೊಗೆ ಇದೆ ಅಂತ ತಿಳ್ಕೊಂಡು ನಾವು ಅನುಮಾನವನ್ನ ಮಾಡ್ತೀವಿ. ನೋಡಿ, ಇದು ಅನುಮಾನದ ಆಭಾಸ. ವಾಸ್ತವಿಕವಾಗಿ ಕಂಡದ್ದು ಧೂಳಿಯನ್ನ ನಾವು ತಿಳ್ಕೊಂಡದ್ದು ಅದು ಧೂಮ ಅಂತ, ವನ್ನಿ ಇದೆ ಅಂತ ಅನುಮಾನ ಮಾಡಿದ್ವಿ. ಇದು ವಾಸ್ತವಿಕವಾಗಿ ಅನುಮಾನದಲ್ಲಿ ದೋಷ ಇದೆ.
ಅದರಿಂದ ಇದನ್ನೇನ್ ಕರೀತಾರೆ? ಅನುಮಾನ ಆಭಾಸ. ಅನುಮಾನಾಭಾಸ. ಇದು ಎರಡನೇ ಕ್ಯಾಟಗರಿ. ಇನ್ನು ಮೂರನೇ ಕ್ಯಾಟಗರಿ ಆಗಮ ಆಭಾಸತಃ, ಆಗಮದ ಒಂದು ಆಭಾಸದಿಂದ. ಅದು ಹೇಗೆ? ಹಾಗೆಂದ್ರೆ ನದಿ ತೀರೆ ಪಂಚಫಲಾನಿ ಸಂತಿ, ಪ್ರತಾರಕ ವಾಕ್ಯ ಜನ್ಯಂ, ಹಾಗೆ ಅಂತ. ಅಂದ್ರೆ ಆ ಒಬ್ಬ ಹೇಳ್ತಾನೆ, ನೋಡಪ್ಪ ನದಿ ತೀರದಲ್ಲಿ 5 ಹಣ್ಣುಗಳಿದೆ ಹಾಗೆ ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಮೋಸ ಮಾಡುವವ. ಹ್ಮ್? ಆ ತಾರಕ ಅಂದ್ರೆ ದಾಟಿಸುವವ ಅಂತ ಅರ್ಥ. ಆತರ ಮೋಸ ಮಾಡುವವ ಒಂದು ಹೇಳ್ತಾನೆ, ಹಡಗು ಓಡಿಸುವವ ಹೇಳ್ತಾನೆ ಅಂತ ಇಟ್ಟುಕೊಳ್ಳೋಣ. ನದಿ ತೀರದಲ್ಲಿ ಹಣ್ಣು ಇದೆ ಅಂತ. ನಾವು ಹೋಗಿ ಏನ್ ಮಾಡ್ಬಿಡ್ತೀವಿ? ಹೋಗಿ ನೋಡ್ತೀವಿ, ಹಣ್ಣು ಇಲ್ಲ. ಅದು ವಾಸ್ತವಿಕವಾಗಿ ಹಣ್ಣು ಇಲ್ಲ. ಸೊ ಅವನು ಹೇಳಿದ ಮಾತು ಏನಾಯ್ತು? ಆಭಾಸ ಆಯ್ತು. ಸುಳ್ಳು. ಸುಳ್ಳು. ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಅದು ಹಣ್ಣು ಇದೆ ಅಂತ ಕಾಣಿಸ್ತದೆ, ವಾಕ್ಯದ ಅರ್ಥ ಆಗಿದೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಹಣ್ಣುಗಳು ಇಲ್ಲ. ಸೊ ಇದು ಆಗಮದ ಆಭಾಸಕ್ಕೆ ಕೊಡುವ ದೃಷ್ಟಾಂತ ಅಂತ. ನದಿ ತೀರೆ ಪಂಚಫಲಾನಿ ಸಂತಿ ಹಾಗೆ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಹಣ್ಣು ಇದ್ದಿಲ್ಲ. ಸೊ ಅದರಿಂದ ಇದನ್ನ ಆಗಮ ಆಭಾಸ ಅಂತ. ಈ ರೀತಿಯಾಗಿ ನಮಗೆ 3 ವಿಧವಾದ ಕಾರಣದಿಂದ ವಿಪರ್ಯಯ ಉಂಟಾಗುತ್ತದೆ ಅಂತ ಒಟ್ಟು. ಇನ್ನು ಮುಂದೆ ಸ್ಮೃತಿಯ ಬಗ್ಗೆ ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.